ಪದೇ ಪದೇ ವಿವಾದಾತ್ಮಕ ಹೇಳಿಕೆ ಕೊಡುವುದರ ಮುಖಾಂತರವಾಗಿ ಮತ್ತೆ ವಿವಾದಕ್ಕೊಳಗಾಗಿರುವ ಕನ್ನೇರಿ ಸ್ವಾಮೀಜಿ ಅವರ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ಸ್ವಾಮೀಜಿಗಳ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಆಕ್ರೋಶ. ಕೆಲ ಸ್ವಾಮೀಜಿಗಳು ಬರ್ಮುಡಾ ಹಾಕಿ ಶೋಕಿ ಮಾಡ್ತಾರೆ. ಕನ್ನೇರಿ ಸ್ವಾಮೀಜಿಯ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸ್ವಾಮೀಜಿಗಳ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಆಕ್ರೋಶಗಳು ವ್ಯಕ್ತವಾಗಿದೆ. ಕೆಲ ಸ್ವಾಮೀಜಿಗಳು ಬರ್ಮುಡಾ ಹಾಕಿ ಶೋಕಿ ಮಾಡ್ತಾರೆ. ಕೆಲ ಸ್ವಾಮೀಜಿಗಳು ತಾಲಿಬಾನ್ನಂತೆ ವರ್ತಿಸುತ್ತಾರೆ ಎಂದಿದ್ದ ಕನ್ನೇರಿ ಬಸವ ತತ್ವದ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ. ಬಾಯಿಗೆ ಬಂದ ಹಾಗೆ ಕನ್ನೇರಿ ಮಾತಾಡೋದಕ್ಕೂ ಕೂಡ ಒಂದು ಇತಿಮಿತಿಗಳಿದಾವೆ. ಕಾನೂನು ರುಚಿ ತೋರಿಸಬೇಕಾದೀತು ಎಂದು ಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕನ್ನೇರಿ ವಿರುದ್ಧ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿದೆ. ಆರೋಪ ಪ್ರತ್ಯಾರೋಪಗಳು ಮನುಷ್ಯ ಸಹಜವಾದಂತಹ ಗುಣಗಳು. ಆದರೆ ಆ ಮನುಷ್ಯ ಸರ್ವೇ ಸಾಧಾರಣ ವ್ಯಕ್ತಿ ಆಗಿದ್ದರೆ ಪರವಾಗಿಲ್ಲ. ಯಾರೋ ಒಬ್ಬರು ದಾರಿ ಹೋಕ ಮತ್ತೊಬ್ಬನಿಗೆ ಆರೋಪಗಳನ್ನು ಮಾಡುವಂತಹದ್ದು ಅಥವಾ ರಾಜಕಾರಣಿಗಳ ವಿರುದ್ಧ ಆರೋಪ, ಇವೆಲ್ಲವೂ ಕೂಡ ಸರ್ವೇ ಕಾಮನ್, ವೆರಿ ಕಾಮನ್. ಆದರೆ ಜನರಿಗೆ ಬೋಧನೆ ಮಾಡಬೇಕಿರುವ, ಜನರಿಗೆ ಧರ್ಮದ ದಾರಿಯನ್ನು ತೋರಿಸಬೇಕಾಗಿರುವ, ಜನರಿಗೆ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕಾಗಿರುವ, ಜಡವಿಡಿದು ಮಲಿನವಾಗಿರುವ ಮನುಷ್ಯನ ಮನಸ್ಸಿಗೆ ಧಾರ್ಮಿಕ ಬೋಧನೆಯನ್ನು ಕೊಡಬೇಕಾಗಿರುವ ಕಾವಿ ತೊಟ್ಟ ಸ್ವಾಮೀಜಿಗಳು ಪರಸ್ಪರ ದೋಷಾರೋಪ ಮಾಡೋದು ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಸಂದೇಶ? ಬರ್ಮುಡಾ ಹಾಕತ್ತಾರೋ, ಮತ್ತೊಂದು ಮಾಡ್ತಾರೋ, ಮಗದೊಂದು ಮಾಡ್ತಾರೋ, ಅದನ್ನು ಬಹಿರಂಗವಾಗಿ ಒಂದು ಸ್ವಾಮೀಜಿ ವಲಯಕ್ಕೆ ಅವಮಾನ ಮಾಡೋ ಥರ ಏನೇನು ಪದಗಳು, ತಾಲಿಬಾನ್ ಅಂತ ಹೇಳೋದೇನು, ಶೋಕಿ ಅನ್ನೋ ಪದಪ್ರಯೋಗ ಮಾಡೋದೇನು, ಬರ್ಮುಡಾ ಹಾಕ್ಕೊಂಡು ಮಂಡಿ ತೋರಿಸ್ಕೊಂಡು ಶೋಕಿ ಮಾಡ್ತಾರೆ. ಯಾರ ವಿರುದ್ಧ ಮಾತನಾಡ್ತಾ ಇದ್ದೀರಿ? ನಿಮಗೆ ಇಂತಹ ವ್ಯಕ್ತಿಯ ವಿರುದ್ಧ ಆರೋಪ ಮಾಡುವುದೇ ಆದರೆ ಪ್ರತ್ಯೇಕವಾದ ಹೆಸರು ದಾಖಲು ಮಾಡಿ. ಇಂತಿಂಥ ಸ್ವಾಮೀಜಿ ಈ ತರಹದ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಇವರನ್ನು ಸಮಾಜ ದೂರ ಇಡಬೇಕು, ಈ ತರಹದ ಸ್ವಾಮೀಜಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ನೀವು ಹೆಸರು ಹೇಳದೆ, ಏನೂ ಹೇಳದೆ ಇಡೀ ಸ್ವಾಮೀಜಿ ವರ್ಗಕ್ಕೆ ಅವಮಾನ ಮಾಡೋ ಥರ ಮಾತನಾಡ್ತೀರಿ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಲ್ವಾ? ನೀವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅನ್ನೋದು ನಿಮ್ಮನ್ನು ಅನುಸರಿಸೋ ವ್ಯಕ್ತಿಗಳಿಗೆ ಗೊತ್ತಾದರೆ ಕ್ಲಿಯರ್ ಆಗುತ್ತೆ, ಇಂತಿಂಥ ಸ್ವಾಮೀಜಿ ಹಿಂಗೆ ಮಾಡ್ತಿದ್ದಾರೆ ಅಂತ. ಆದರೆ ಯಾರ ಹೆಸರೂ ಹೇಳದೆ ಗುಂಡು ಹೊಡಿತೀರಿ ಗಾಳಿಯಲ್ಲಿ. ಅದು ಯಾರ್ಯಾರಿಗೆ ತಗಲಿ, ಮತ್ತಿನ್ನೇನು ಅಧ್ವಾನ ಆಗೋ ಮುಂಚೆ ಎಚ್ಚೆತ್ತುಕೊಂಡು ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಕಾವಿ ತೊಟ್ಟಿರುವ ಸ್ವಾಮೀಜಿ, ಕಾವಿ ತೊಡೋ ಸ್ವಾಮೀಜಿಗಳ ವಿರುದ್ಧವೇ ಈ ತರಹದೊಂದು ಆರೋಪ ಮಾಡಿದಾಗ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ ಜನ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋ ಗೊಂದಲಕ್ಕೆ ಒಳಗಾಗ್ತಾರೆ. ಪ್ರತ್ಯೇಕವಾದಂಥ ಆರೋಪಗಳಿದ್ರೆ ಪ್ರತ್ಯೇಕ ಹೆಸರು ದಾಖಲು ಮಾಡಿ, ನಿಮ್ಮ ಮಾತಲ್ಲಿ ಉಲ್ಲೇಖ ಮಾಡಿ ಅದನ್ನು, ಇಂತಿಂಥ ಸ್ವಾಮೀಜಿ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರಾಮಾಣಿಕ ಸ್ವಾಮೀಜಿ ಇದ್ದಾರೆ. ಅನೇಕ ಮಠಗಳನ್ನು ನಿಭಾಯಿಸುವಂತಹ ಗೌರವಯುತವಾದಂತಹ ಸ್ವಾಮೀಜಿಗಳಿದ್ದಾರೆ. ಅವರ ಹೆಸರಿಗೂ ಕೂಡ ಕಳಂಕ ತರುವಂಥ ಪ್ರಯತ್ನಗಳು ಕನ್ನೇರಿಯಿಂದ ಆಗಕೂಡದು ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕನ್ನೇರಿ ಸ್ವಾಮೀಜಿಗಳ ವಿರುದ್ಧ ಆಕ್ಷೇಪ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.